ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರೋಣ. ನಮ್ಗೆ ಯಾವುದೇ ಜಾತಿ ಬೇಡ, ಭೇದ ಬೇಡ, ಭಾವ ಬೇಡ. ನಾವೆಲ್ಲರೂ ಒಂದಣ. ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು. ನಾವೆಲ್ಲರೂ ಒಂದಾಗಿರಬೇಕು. ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಣ್ಣ. ಅಣ್ಣ, ಯಾರಿಗೇ ಆಗಲಿ ನಿಮ್ಗೆ ಯೋಚನೆ ಮಾಡಿ, ನಿಮ್ಮ ಹತ್ರ ಇರೋ ಸೈಟು ಮನೆಗಿಂತ ನಿಮ್ಮ ಮನೆಯಲ್ಲಿರೋ ಹುಡುಗ ಒಂದು ರ್ಯಾಂಕ್ ಬಂದುಬಿಟ್ರೆ ನಿಮ್ಗೆ ಅದು ಸಂತೋಷ ಬೆಲೆ ಕಟ್ಟೋಕ್ಕಾಗುತ್ತಾ? ಅದೊಂದು. ಎರಡನೇದು ಆರೋಗ್ಯ. ನಾನು ಸ್ಲೋಲಿ ಮತ್ತೆ ಸ್ಥಳೀಯವಾಗಿ ನಿಮಗೆ ಖಾತೆ ಆಗ್ಬೋದು, ಮನೆ ಇದಾಗ್ಬೋದು. ಕಾನೂನು ರೀತಿಯಲ್ಲಿ ಏನಿದ್ರೂ ನಾನು ಡಿಲೇ ಮಾಡಿಸಲ್ಲ. ಇವತ್ತೇನು ಮನವಿ ಕೊಡ್ತೀರಾ ನಾನು ಆದಷ್ಟು ಬೇಗ ಸ್ಪಂದಿಸ್ತೀನಿ. ಕೆಲಸ ಆದರೆ ಆಯಿತು ಅಂತ ಹೇಳ್ತೀನಿ. ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ, ಏನು ತೊಡಕಿದೆ ಅಂತ ರೀಸನ್ ಆದರೂ ಹೇಳ್ತೀನಿ. ನೀವು ಮನವಿ ಕೊಟ್ಟಿದ ತಕ್ಷಣ ಎಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ಕೆಲವು ಕಾನೂನು ವಿರುದ್ಧವಾಗಿರುತ್ತೆ, ಅಂಥದ್ದು ನಾನು ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ಪರಿಹಾರ, ಹಣ ಹಿಂಗೋದ್ರೆ ಈ ಕೆಲಸ ಆಗ್ಬೋದು ಅಂತ ಹೇಳ್ತೀನಿ. ಈಗ ಕೆಲವು ಇದೆಲ್ಲ ಇರುತ್ತೆ. ನಾನು ನಿಮ್ಮ ಮನೆ ಮಗನ ಥರ ಇರ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ. ನಾನು ಪ್ರತಿ ವರ್ಷ ಒಂದು ವಿಸಿಟ್ ಬರ್ತೀನಿ ನಿಮ್ಮ ಪಂಚಾಯತಿಗೆ. ನಿಮ್ಮ ಕಷ್ಟ ಸುಖ ಹೇಳ್ಕೊಡಿ. ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾರೆ, ನಾನು ಇನ್ನೂ ಚೆನ್ನಾಗಿ ಓದಿಸ್ತೀನಿ, ಇನ್ನೂ ಚೆನ್ನಾಗಿ ಓದಿಸ್ತೀನಿ. ಅವ್ರಿಗೇನೇ ಕಷ್ಟ ಬಂದರೂ ನಾನು ನಿಂತ್ಕೊತೀನಿ. ನಾನು ನಿಮ್ಮ ರೈತರದು ಬೇಗ ಸಮಾವೇಶಗಳು ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಎಲ್ಲ ಯೋಜನೆಗಳು ತಲುಪಿಸ್ತೀನಿ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಮ ಮಗ MLA ಆದರೆ ನಿಮ್ಗೆ ಹೇಗಿರುತ್ತೋ ಆಗಿರುತ್ತೆ. ನಮ್ಮ ಊರಿನ ಮುಖಂಡರು, ಈ ಊರಿನ ಮುಖಂಡರು ಎಲ್ಲರ ಆಶೀರ್ವಾದ ನನಗೆ ಬೇಕು. ನನಗೆ ನಿಮ್ಮೆಲ್ಲರ ಮಾರ್ಗದರ್ಶನ ಬೇಕು. ನಾನು ತಂದೆ ತಾಯಿ ಇಲ್ಲದೆ ಬೆಳೆದವನು, ಸಿದ್ಧಗಂಗೆ ಮಠದಲ್ಲಿ ಬೆಳೆದವನು, ಹಾಸ್ಟ್ಲ್ಗಳಲ್ಲಿ ಬೆಳೆದವನು. ನಮ್ಮ ಅಪ್ಪ ಅಮ್ಮ ತೀರೋಗ್ಬಿಟ್ರು. ನಮ್ಮ ನೆಂಟರು ನನ್ನನ್ನು ಸಾಕಿ ಬೆಳೆಸಿದ್ರು. ನಮ್ಮ ತಾತನವ್ರು ತರಕಾರಿ ವೆಂಕಟಪ್ಪನವ್ರು ಸಾಕಿ ಬೆಳೆಸಿದ್ರು. ಮತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಟ್ಯೂಷನ್ ಸೆಂಟರ್ ಮಾಡ್ಕೊಂಡಿದ್ದೆ. ತುಂಬ ಜನ ಈ ಭಾಗ ಒಂದು 2-3 ಜನ MBBS ಸೀಟ್ ಹೊಡೆದಿದ್ದಾರೆ ನನ್ನ ಸ್ಟೂಡೆಂಟ್ಸು. ಹಿಂಗೆ ಸಡನ್ನಾಗಿ ರಾಜಕೀಯಕ್ಕೆ ಬಂದೆ. ನಮ್ಮೆಲ್ಲ ಮುಖಂಡರ ಪರಿಶ್ರಮದಿಂದ ಇವತ್ತು ನಾನು MLA ಆಗಿದ್ದೀನಿ. ನಿಮಗೆ ನಿಷ್ಠೆಯಿಂದ ಇರ್ತೀನಿ, ಪ್ರಾಮಾಣಿಕತೆಯಿಂದ ಇರ್ತೀನಿ. ಯಾವತ್ತೂ ಅಹಂಕಾರ, ದುರಹಂಕಾರ ನನ್ನ ಹತ್ರಕ್ಕೆ ಬರೋಕ್ಕೆ, ನನ್ನ ಹೆಗಲ ಮೇಲೆ ಬರೋಕ್ಕೆ ನಾನು ಬಿಡಲ್ಲ. ಏನೇ ಇನ್ನು ಹೊಸ್ದಾಗಿ ಬಂದಿದ್ದೀನಿ ರಾಜಕೀಯ. ಯಾಕೆಂದರೆ ನಮ್ಮ ತಾತ, ನಮ್ಮಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿರಲಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರು ಆಗಿರಲಿಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ರಾಜಕಾರಣಿಗಳೇ ಇರಲಿಲ್ಲ. ನಾನು ಬಂದಿದ್ದೀನಿ, ಬಟ್ ಅರ್ಥ ಮಾಡ್ಕೊತಿದ್ದೀನಿ ಎಲ್ಲ ನಿಧಾನಕ್ಕೆ. ನಿಮ್ಮ ಹುಡುಗ ನಾನು, ನಿಮ್ಮ ಆಶೀರ್ವಾದ ಇರಲಿ ಯಜಮಾನ್ರೆ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ, ನನ್ನ ಮೇಲೆ ಭರವಸೆ ಇಡಿ. ನಾನು ಹೇಳಿದೆ, ಯಾರೋ ಹೇಳಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅಕ್ಕ 5 ವರ್ಷನೂ ಸೀರೆ ಕೊಡ್ತೀನಿ. ನಾನು ಇದೊಂದು ವರ್ಷ ಅಲ್ಲ, ನಿಮ್ಮ ಮಕ್ಳಿಗೆ 5 ವರ್ಷನೂ ಬಟ್ಟೆ ಕೊಡಿಸ್ತೀನಿ. 10th ಮಕ್ಳಿಗೆ 5 ವರ್ಷನೂ ಸ್ಕಾಲರ್ಶಿಪ್ ಕೊಡ್ತೀನಿ. ನಿಮಗೆ ಕಷ್ಟ ಅಂದರೆ ಇವತ್ತೊಂದು 25-30 ಜನಕ್ಕೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ನಾನೇ ವೆಹಿಕಲ್ ಮಾಡಿ ಕಳಿಸ್ತಾ ಇದ್ದೀನಿ, ಕಾಪಾಡ್ಕೊತಾ ಇದ್ದೀನಿ ಅವ್ರನ್ನೆಲ್ಲ. ಇದು ಸ್ಲೋ ಆಗಿ ನಡೀತಾ ಇದೆ. ನಿಮ್ಮ ಆಶೀರ್ವಾದ ಇರಲಿ. ಇಲ್ಲಿರೋ ಅಜ್ಜಿಯಂದ್ರಿಗೆಲ್ಲ ನಾನು ಒಂದೇ ಮಾತು ಕೇಳೋದು, ಸ್ವಲ್ಪ ಎಲೆ ಅಡಿಕೆ ಕಡಿಮೆ ಮಾಡ್ರಮ್ಮ. ನಿಮ್ಮ ಮೊಮ್ಮಕ್ಳಿಗೆ ಹಂಗೆ ಮದುವೆ ಆಗಲಿ ನಮ್ಮವು. ಅವರು ನಿಮ್ಮ ಮೇಲೆ ಯಾಕೆ ಅಂದರೆ, ನಮ್ಮ ಅಜ್ಜಿನೂ ಅಷ್ಟೇ ಯಾವಾಗಲೂ ಎಲೆ ಅಡಿಕೆ ದಿನಕ್ಕೆ 4 ಸಲ. ನಾನು MLA ಆಗಿ ವಿಧಾನಸೌಧಕ್ಕೆ ಹೋದೆ, ಅವತ್ತು ತೀರೋಗ್ಬಿಟ್ರು. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿಂದ ಬೆಳೆಸಿದ್ರೆ ನಾನು ಇವತ್ತು ಅನ್ಕೊತೀನಿ, ಇದೆಲ್ಲ ನೋಡೋಕೆ ನಮ್ಮ ಅಜ್ಜಿ ಇರಬೇಕಾಗಿತ್ತು. ಇನ್ನು 70 ವರ್ಷನೇ ಅವ್ರಿಗೆ. ಇದೆಲ್ಲ ನೋಡೋಕೆ ನಮ್ಮ ಅಜ್ಜಿ ಇರಬೇಕಾಗಿತ್ತು. ನಾನು ದಿನಕ್ಕೊಂದು 10 ಸಲ. ಯಾಕೆಂದರೆ 20 ವರ್ಷದಿಂದ ನನ್ನ ಬೆಳೆಸಿ, ಊಟ ಮಾಡಿಸಿ, ನನ್ನನ್ನು ಸ್ಕೂಲಿಗೆ ಕಳಿಸಿ ಇವತ್ತು ನಾನು ಗೆದ್ದಿದ್ದೀನಿ, MLA ಆಗಿದ್ದೀನಿ. ಯಾರಿಗೇ ಆಗಲಿ, ಈಗ ನಿಮ್ಮ ಮೊಮ್ಮಗ MLA ಆದರೆ ಹೆಂಗಿರುತ್ತೆ? ಆ ಕಾರಣಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಖಂಡಿತವಾಗೂ ಏನೋ ಒಂದು ಸಾಧಿಸ್ತಾರೆ. ಅದನ್ನೆಲ್ಲ ನೋಡೋಕ್ಕೆ ನೀವು ಗಟ್ಟಿಯಾಗಿರಬೇಕು. ಆ ಆಸ್ಪತ್ರೆನ ಇನ್ನೂ ಅದ್ಭುತವಾಗಿ ರೆಡಿ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಎಲ್ಲ ಸರ್ವೆ ಮಾಡ್ತಿದ್ದೀನಿ, ಏನು ಎತ್ತ. ಮತ್ತು ರೈತರು ಈ ಕೆರೆಗೆ ನೀರು ನೋಡಿ, ನಾನು ಶುದ್ಧೀಕರಣದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ದೀನಿ. ಯಾವುದೋ ಒಂದು ನೀರನ್ನ ತಂದು ಬಿಡೋದಕ್ಕಿಂತ ಶುದ್ಧೀಕರಣ, ನಾಳೆ ಅದು ಏನು ಯಾವ ಥರ ನಾನು ಅರ್ಥ ಮಾಡ್ಕೋಬೇಕು. ನಾಳೆ ನಾನು ಜವಾಬ್ದಾರಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ. ಆ ಕಾರಣಕ್ಕೆ ಎಲ್ಲ ಇದು ಮಾಡ್ತೀನಿ. ನಿಮ್ಮ ಅಣ್ಣ ತಮ್ಮನ ಥರ ಇರ್ತೀನಿ. ವಿಶೇಷವಾಗಿ ನಮ್ಮ ಈ ಊರಿನ ಮುಖಂಡರು ಸರ್, ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ. ನಮ್ಮ ರಮೇಶ್ ಅಣ್ಣವರು ನಿಜವಾಗ್ಲೂ ಅವ್ರು MLA ಆಗಬೇಕಾಗಿತ್ತು. ಆ ಟಿಕೆಟ್ ನನಗೆ ಬಿಟ್ಕೊಟ್ಟು ಇವತ್ತು ನನ್ನ MLA ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು. ನನ್ನ ರಾಜಕೀಯ ಗುರುಗಳು MC ಸುಧಾಕರಣ್ಣ ಅವರು, ಶಿವಶಂಕರ ರೆಡ್ಡಿ ಸಾಹೇಬರು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು. ಮೋಸ್ಟ್ಲಿ ನಮ್ಮ DK ಸಾಹೇಬರಿಗೆ ಈ ಊರು ತುಂಬ ಅವ್ರ ಗುರುಗಳಿರೋ ಊರು. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ DK ಸಾಹೇಬ್ರಿಗೂ ಒಳ್ಳೇದಾಗಬೇಕು. ಅವರು ಇಲ್ಲ, ಈ ಸಲ DK ಸಾಹೇಬರು ಬಂದರೆ ಕರ್ಕೊಂಡು ಮನೆಗೆ ನಾನೊಂದು ಪ್ರಯತ್ನ ಪಡ್ತೀನಮ್ಮ. ನಿಮ್ಮೆಲ್ಲರ ಆಶೀರ್ವಾದ ಬಂದಿದ್ದಾರೆ ಈ ಸಲ. ಅಲ್ಲ, ನನ್ನ ಜೊತೆಯಲ್ಲಿ ನಿಮ್ಮ ಮನೆಗೆ ಬಂದರೆ ಅದೊಂದು ಸೌಭಾಗ್ಯ. ಎಲ್ರಿಗೂ ಒಳ್ಳೆಯದಾಗಲಿ.
ಈಗೇನು ಮನವಿ ಸಲ್ಲಿಸ್ತೀರೋ ಸಂಬಂಧಪಟ್ಟ ಅಧಿಕಾರಿಗಳು ಒಂದು 2-3 ದಿನದಲ್ಲಿ ಸ್ಪಂದಿಸ್ತಾರೆ. ಅಣ್ಣ, ಯಾರಾದರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕೆಂಪೇಗೌಡ್ರಿಗೆ, ಕೆಂಪೇಗೌಡ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ.